ದ ಟೂರ್ ಗೈಡ್ ಆರ್ ದ ಇವ್ರು ಇರ್ತಾರಲ್ಲ, ದೇ ಆರ್ ಆಲ್ಸೋ ಒಂಥರ ವೆರಿ ಬಿಗ್ ಕಾಂಟ್ರಿಬ್ಯೂಷನ್ ಟು ದ ವೈಲ್ಡ್ ಲೈಫ್ ಫೋಟೋಗ್ರಫಿ. ಮೇಜರ್ ಕಾಂಟ್ರಿಬ್ಯೂಷನ್ನು. ಈಗ ಫಾರ್ ಎಕ್ಸಾಂಪಲ್ ನಾನು ದೂದ್ವಾಗ ಹೋಗೇ ಇಲ್ಲ ಇನ್ನು ನಾನು. ಓಕೆ, ಸೊ ದೂದ್ವಾ ಟೈಗರ್ ರಿಸರ್ವ್ ಇನ್ ಐ ಗೋ ಅಲ್ಲಿ ಕಾಡು ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಸೊ ಯಾವ ಟೈಗರ್ ಅಲ್ಲಿ ಹ್ಯಾಬಿಟ್ಯಾಟ್ ಹೇಗಿದೆ, ಎಲ್ಲಿ ಒಳ್ಳೆ ಫೋಟೋ ಸಿಗುತ್ತೆ ನನಗೇನೂ ಐಡಿಯಾ ಇಲ್ಲ. ಬಟ್ ಅಲ್ಲಿ ಲೋಕಲ್ ಎಕ್ಸ್ಪರ್ಟ್ಸ್, ಡ್ರೈವರ್ ಗೈಡ್ಸ್ ಇರ್ತಾರಲ್ಲ, ಅಫ್ಕೋರ್ಸ್ ಎಲ್ಲರಿಗೂ ಆ ನಾಲೆಜ್ ಇರಲ್ಲ ಅಲ್ಲಿ. ಸೊ ಎವ್ರಿ ಫೀಲ್ಡಲ್ಲೂ ದೇರ್ ಆರ್ ದೋಸ್ ಟಾಪ್ ಟ್ಯಾಲೆಂಟ್ಸು. ಸೊ ಅದು ಯಾರು ಅಂತ ನಾನು ಐಡೆಂಟಿಫೈ ಮಾಡಿ ನಾನು ಐ ಸೈನ್ ಅಪ್ ವಿತ್ ದೆಮ್. ಅವ್ರಿಗೆ ಫೋನ್ ಮಾಡಿ ನಾವು ಬರ್ತಾ ಇದ್ದೀನಪ್ಪ, ಮೇಕ್ ಯುವರ್ ಸೆಲ್ಫ್ ಅವೈಲಬಲ್, ನಂಗೆ ಕರ್ಕೊಂಡು ಹೋಗು ಅಂತ. ಸೊ ಅವ್ರನ್ನ ಮುಂಚೆನೇ ಬುಕ್ ಮಾಡ್ತೀನಿ ನಾನು. ಸೊ ಅಲ್ಲಿ ಅವ್ರಿಗೆ ಗೊತ್ತಿರುತ್ತೆ, ಸರ್ ಬಂದಿದ್ದೀರಾ, ಸೊ ಆ ಪರ್ಟಿಕ್ಯುಲರ್ ಟೈಗರು ಬೆಳಗ್ಗೆ ಅಲ್ಲಿ ಮಲ್ಕೊಂಡಿತ್ತು, ಸೊ ಈಗ ಸಾಯಂಕಾಲ ಸಫಾರಿಗೆ ಹೋದಾಗ ಎದ್ಬಿಟ್ಟು ನಡ್ಕೊಂಡು ಹೋಯ್ತು ಅಂದರೆ ಆ ಜಾಗಕ್ಕೆ ಬರುತ್ತೆ ಸರ್, ಅಲ್ಲೋಗಿ ವೇಟ್ ಮಾಡೋಣ. ಅಮೇಝಿಂಗ್. ಸೊ ಅಲ್ಲಿ ಹೋಗಿ ವೇಟ್ ಮಾಡ್ತೀವಿ, ಬರ್ಬೋದು ಬರದೇ ಇರ್ಬೋದು, ಬಟ್ ಚಾನ್ಸಸ್ ಆಫ್ ಇಟ್ ಕಮ್ಮಿಂಗ್ ವಿಲ್ ಬಿ ವೆರಿ ಹೈ. ವೆರಿ ಹೈ. ಸೊ ಆ ಥರ ಲೋಕಲ್ ಎಕ್ಸ್ಪರ್ಟ್ಸನ್ನು ನಾವು ಯೂಸ್ ಮಾಡಿ ದೆನ್ ವಿ ಬೇಸಿಕಲಿ ದೇ ಆರ್ ದ ಒನ್ ಹೂ ಕಾಂಟ್ರಿಬ್ಯೂಟ್ ಟು ಅವರ್ ಇಮೇಜಸ್. ಸರ್, ಬಟ್ ಇನ್ ಸಫಾರಿಲಿ ಹೋಗಬೇಕಾದ್ರೆ ದೋ ಯು ವಿಲ್ ಬಿ ಸೋ ಕ್ಲೋಸ್ ಟು ದಿ ಆನಿಮಲ್ಸ್ ಇರುತ್ತಲ್ಲ, ಅಂದರೆ ಅಫ್ಕೋರ್ಸ್ ಇಟ್ಸ್ ಗೋಯಿಂಗ್ ಟು ಬಿ, ಐ ಹ್ಯಾವ್ ರೆಡ್ ಇಟ್ ಸಮ್ವೇರ್ ಆ್ಯಂಡ್ ಇವನ್ ಐ ಹ್ಯಾವ್ ಸ್ಟಡಿಡ್ ಸಮ್ವೇರ್ ಅಂತ ನನಗೆ ಅನ್ಸುತ್ತೆ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಅಂದರೆ ದ ಕಲರ್ ಆಫ್ ದ ವೆಹಿಕಲ್ ಅಥವಾ ಇವೆಲ್ಲವೂ ಅದು ಕರೆಕ್ಟಾಗಿ ಅದು ಗೊತ್ತಿರೋದ್ರಿಂದ ಇಟ್ ವಿಲ್ ನಾಟ್ ಅಟ್ಯಾಕ್ ಅನ್ನೋ ಥರ ಅಂತಿರುತ್ತೆ ಅಂತ. ವಾಟ್ ಎಕ್ಸಾಕ್ಟ್ಲಿ ಎನಿಮಲ್ಸು ವೆನ್ ದೇ ಸಿ ಪೀಪಲ್ ಇನ್ ದ ವೆಹಿಕಲ್ ಅಲ್ಲ, ಸೊ ದೇ ಸಿ ದಟ್ ಆಸ್ ಒನ್ ಬಿಗ್ ಆಬ್ಜೆಕ್ಟ್. ಒನ್ ಬಿಗ್ ಆಬ್ಜೆಕ್ಟ್. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಸಫಾರಿ ವೆಹಿಕಲ್, ಜಿಪ್ಸಿ ಅಥವಾ ಜೀಪಲ್ಲಿ ಹೋಗ್ತಾ ಇರ್ತೀರಲ್ಲ, ಸೊ ಅದರಲ್ಲಿ ಮನುಷ್ಯರು ಗೊತ್ತದು ಮನುಷ್ಯರು ಇದ್ದಾರೆ ಅದರಲ್ಲಿ ಅಂತ, ಬಟ್ ಇಟ್ ವಿಲ್ ಸಿ ಇಟ್ ಆಸ್ ಒನ್ ಬಿಗ್ ಆಬ್ಜೆಕ್ಟ್ ಅದು. ಸೊ ಇಟ್ ಡಸಂಟ್ ಕೇರ್, ಅದು ಗೊತ್ತು ಇದರಲ್ಲಿ ಜನ ಬಂದರೆ ಏನು ಮಾಡಲ್ಲ ಅವರು, ವಿ ಆರ್ ಸೇಫ್ ಅಂತ ಅದು ಗೊತ್ತಿರುತ್ತೆ, ಅದು ಗೊತ್ತದು. ಸೊ ಹೀಗಾಗಿ ನೀವು ಎಷ್ಟೊಂದು ವೀಡಿಯೋಸ್ ಎಲ್ಲ ನೋಡ್ತೀರಾ, ತಾಡೋಬ ಆಗಲಿ ರಂತ ಎಷ್ಟು ಹತ್ತಿರ ಬರುತ್ತೆ ಜಿಪ್ಸಿಗದು, ಪಕ್ಕದಲ್ಲೇ ನಡ್ಕೊಂಡು ಹೋಗುತ್ತೆ, ಏನೂ ಮಾಡಲ್ಲ ಅದು. ಓಕೆ, ಬಟ್ ವೇರ್ ಆಸ್ ಜನ ಆನ್ ಫುಟ್ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಂದರೆ ಅದಕ್ಕೆ ಗೊತ್ತು, ಜನ ನಡ್ಕೊಂಡು ಬರ್ತಾ ಇದ್ದರೆ ಅದು ಥ್ರೆಟ್ ಅವರು. ಸೊ ಜನರಿಂದ ಥ್ರೆಟ್ ಅನ್ಸುತ್ತೆ. ಹೌದು, ಜನರಿಂದ ಥ್ರೆಟ್ ಅದು. ಸೊ ಓಡೋಟೋಗುತ್ತೆ ಅದು. ಸೊ ಸಿಕ್ಕಾಪಡೆ ಕಡೆ ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ನೀವೆಲ್ಲ ನ್ಯೂಸ್ ಕೇಳಿರ್ತೀರ, ಟೈಗರ್ ಯಾರನ್ನೋ ಸಾಯಿಸ್ಬಿಡ್ತು, ಸೊ ಅವನೇನೋ ಅಲ್ಲಿ ಹೊಲ ಗದ್ದೆಗೆ ಹೋಗಿದ್ದಾಗ ಅಲ್ಲಿ ಸಾಯಿಸ್ಬಿಡ್ತು ಅಂತ ನೋಡ್ತೀರಲ್ವಾ. ಅ ಲಾಟ್ ಆಫ್ ದಟ್ ಈಸ್ ದಟ್ ಕಾನ್ಫ್ಲಿಕ್ಟ್ ವಿಚ್ ಹ್ಯಾಪನ್ಸ್. ಜನರಲಿ ಟೈಗರು ಜನ ನಡ್ಕೊಂಡು ಹೋಗ್ತಾ ಇದ್ದರೆ ಟೈಗರ್ ಅದು ಅವ್ರನ್ನ ಅವಾಯ್ಡ್ ಮಾಡುತ್ತೆ. ಅಟ್ಯಾಕ್ ಮಾಡಲ್ಲ, ಅವಾಯ್ಡ್ ಮಾಡುತ್ತೆ. ಮುಂಚೆನೇ ಅದಕ್ಕೆ ಗೊತ್ತಾಯ್ತು ಯಾರೋ ನಡ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಅಲ್ಲಿಂದ ಓಡೋಟೋಗುತ್ತದು, ಅಲ್ಲಿಂದ ಇಮ್ಮಿಡಿಯೇಟ್ಲಿ ಎಸ್ಕೇಪ್ ಆಗುತ್ತೆ. ತುಂಬ ಕಡೆ ಅಟ್ಯಾಕ್ ಆಗುತ್ತಲ್ಲ, ಸೊ ದಟ್ ಈಸ್ ಮೋರ್ ಆಫ್ ಆಕ್ಸಿಡೆಂಟಲ್ ಒನ್, ಸರ್ಪ್ರೈಸ್ ಅಟ್ಯಾಕ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲಾದರೂ ಒಂದು ಕಡೆಗೆ ಟೈಗರ್ ಇಸ್ ಫೀಡಿಂಗ್ ಆನ್ ಸಮಥಿಂಗ್, ಎಲ್ಲೋ ಕಿಲ್ ಮಾಡಿದೆ, ತಿಂತಾ ಇದೆ, ಸಡನ್ನಾಗಿ ಯಾರೋ ಗೊತ್ತಿಲ್ಲದೆ ನಡ್ಕೊಂಬಂದು ಅದ್ರ ಹತ್ರ ಬಂದಾಗ ಅದು ಮೋರ್ ಫ್ರಮ್ ಎ ಡಿಫೆನ್ಸಿವ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಅಟ್ಯಾಕ್ ಮಾಡಿ ಸಾಯಿಸುತ್ತೆ ಅವಾಗ. ಬಟ್ ಸಮನ್ ಲೈಕ್ ಈಗ ನೀವು ಹೇಳೋ ಪ್ರಕಾರ ಟೈಗರ್ ಹತ್ರ ಇದೆ ಅಂತಂದ್ರೆ ಸರ್, ಸಮನ್ ಇಸ್ ವೆರಿ ಸ್ಟ್ಯಾಂಡಿಂಗ್ ವೇ ಫಾರ್ ಅಂತಲೇ ಅಂದ್ಕೊಳ್ಳಿ. ಹಾಂ, ಸೊ ಯೂಶಲಿ ಇನ್ ದಟ್ ಸರ್ಕಮ್ಸ್ಟೆನ್ಸಸ್ ಟೈಗರ್ ವಿಲ್ ರನ್. ಹೌದು, ಟೈಗರ್ ಸುಮ್ಮನೆ ನಡ್ಕೊಂಡು ಬರ್ತಾ ಇದೆ ಆ್ಯಂಡ್ ಇಟ್ ಸೀಸ್ ಯು ಆನ್ ಫುಟ್ ಅಂತಂದರೆ ಅದು ಡೈರೆಕ್ಷನ್ ಚೇಂಜ್ ಮಾಡಿ ಬೇರೆ ಕಡೆ ಹೊರಟೋಗುತ್ತೆ. ಇಟ್ ವಿಲ್ ನಾಟ್. ಐ ಥಿಂಕ್ ಪೀಪಲ್ ಗೆಟ್ ಪ್ಯಾನಿಕ್ ಆ್ಯಂಡ್ ದೇ ಡೂ ಐ ಮೀನ್ ದೇ ಆರ್ ನಾಟ್ ಅವೇರ್ ಆಫ್ ವಾಟ್ ದೇ ಆರ್ ಡೂಯಿಂಗ್ ಅನ್ಸುತ್ತಲ್ಲ. ಹೌದು, ಒಂದು ಎಷ್ಟೊಂದು ಜನಕ್ಕೆ ಅವೇರ್ನೆಸ್ ಇರೋದಿಲ್ಲ. ಸಿ ಆಲ್ ಸೆಡ್ ಆ್ಯಂಡ್ ಡನ್, ಕಾಡಲ್ಲಿ ಹುಲಿ ನೋಡಿದ್ರೆ ಯಾರಾದರೂ ಹೆದರ್ಕೊಳ್ತಾರೆ. ಇಲ್ಲಿ ಕೂತ್ಕೊಂಡು ಮಾತಾಡೋದು ತುಂಬ ಈಸಿ ಅದು, ಬಟ್ ಕಾಡಲ್ಲಿ ಆ್ಯಕ್ಚುಲ್ ಫೇಸ್ ಆದಾಗ ಇದೆಲ್ಲ ಏನಾಗಲ್ಲ, ಮೀಟರ್ ಆಫ್ ಆಗಿ ಅಲ್ಲಿ ಏನು ಮಾಡ್ತೀರೋ ಅದು ಆ ಟೈಮಲ್ಲಿ ಏನು ಮಾಡ್ತೀರೋ ಅದೇನೇ. ಅದು ಓಕೆ, ಸೊ ಏನೋ ಅದು ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ. ಓಕೆ, ಬೇರೆ ಕರಡಿ ಇದೆಯಲ್ಲ, ಸೊ ಕರಡಿ ಇನ್ಫ್ಯಾಕ್ಟ್ ಕಾಡಲ್ಲಿ ಇನ್ ಕೇಸ್ ನಾನು ಆನ್ ಫುಟ್ ಇದ್ದೀನಿ ಅಂತಂದರೆ ನಂಗೆ ಟೈಗರ್ ಆಗಲಿ ಅಥವಾ ಲೆಪರ್ಡ್ ಆಗಲಿ ಇದ್ರ ಬಗ್ಗೆ ನಂಗೆ ಹೆದರಿಕೆ ಇಲ್ಲ ನನಗೆ. ಕರಡಿನ? ಹಾಂ, ಮೇಜರ್ 2 ಅನಿಮಲ್ಸ್ ನಂಗೆ ಹೆದರಿಕೆ ಅಂತಂದರೆ ಎಲಿಫೆಂಟು ಮತ್ತು ಕರಡಿ. ಮೈ ಗಾಡ್, ಟೆಲ್ ಮಿ ವೈ. ಓಕೆ, ಸೊ ಒಂದು ಕರಡಿ ಏನಿದೆಯಲ್ಲ ಅದ್ರದ್ದು ಬೋತ್ ಎಲಿಫೆಂಟ್ ಆ್ಯಂಡ್ ಕರಡಿದು ಸೈಟ್ ಈಸ್ ವೆರಿ ಲೆಸ್, ಕಣ್ಣು ಕಾಣೋದಕ್ಕೆ ದೂರದ್ದು ಕಾಣೋದಿಲ್ಲ, ಅದಕ್ಕೆ ವೆರಿ ಪೂರ್ ಸೈಟ್ ಎರಡದ್ದು. ಸೊ ಟಿಪಿಕಲಿ ಇದು ತುಂಬ ಹತ್ತಿರ ಹೋದಾಗ ಅಷ್ಟೇ ಅದಕ್ಕೆ ಕ್ಲೀನಾಗಿ ಕಾಣೋದು. ಆಮೇನೂ ಅಷ್ಟೇ ಮತ್ತು ಕರಡಿ ಅಷ್ಟೇ, ಬಟ್ ಅದ್ರದ್ದು ಸೆಂಟ್ ಸ್ಮೆಲ್ ಏನಿದೆಯಲ್ಲ ಇಟ್ಸ್ ವೆರಿ ವೆರಿ ಪವರ್ಫುಲ್. ಹಾಂ, ಸೊ ಕರಡಿ ಪ್ರಾಬ್ಲಮ್ ಏನು ಅಂತ ಅಂದರೆ ಲಾಸ್ಟ್ ಮೂಮೆಂಟೇ ಅದಕ್ಕೆ ಗೊತ್ತಾಗೋದು ಯಾರೋ ಬಂದರು ಅಂತ, ದೂರದಿಂದ ಗೊತ್ತಾಗಲ್ಲ ಅದಕ್ಕೆ. ಸೊ ಅದು ಇಟ್ಸ್ ಮೋರ್ ಆಫ್ ಅ ಸರ್ಪ್ರೈಸ್ ಎಲಿಮೆಂಟ್ ಅದಕ್ಕೆ ಬಂದಾಗ ಆವಾಗ ಅದು ಅಟ್ಯಾಕ್ ಮಾಡುತ್ತೆ. ಅದು ಅಟ್ಯಾಕ್ ಮಾಡೋದು ಕಚ್ಚುಗುಳಿ ಕೊಡೋದು? ಕಚ್ಚುಗಳಿಲ್ಲ, ಅದ್ರ ಇರುತ್ತಲ್ಲ ಬಂದು ಹೊಡೆಯುತ್ತೆ, ನಿಮ್ಮದು ಫುಲ್ ಸ್ಕಲ್ಲೇ ಕಿತ್ಕೊಂಡೋಗುತ್ತೆ. ಸೊ ವೆರಿ ವೆರಿ ಪವರ್ಫುಲ್ ಅದು. ಸೊ ಕರಡಿ ಅಂತೂ ಲೈಕ್ ಇಫ್ ಇಟ್ ಅಟ್ಯಾಕ್ಸ್ ಯು ಒಂಥರ ಯುವರ್ ಕೈಂಡ್ ಆಫ್ ಗಾನ್ ಅಂತ ಅದು. ಬಟ್ ಈಗ ಐ ನೋ ಲೈಕ್ ಐ ಹ್ಯಾವ್ ನೆವರ್
ಸೀನ್ ಸಮ್ವನ್ ಸಫಾರಿಲಿ ಹೋಗ್ಬೇಕಾದ್ರೆ ಕರಡಿನ ಕ್ಯಾಪ್ಚರ್ ಮಾಡೋದು ನಾನು ಐ ಥಿಂಕ್ ವೆರಿ ರೇರ್ ಅನ್ಸುತ್ತಲ್ಲ. ಫೋಟೋಸ್ ತುಂಬ ಕಡಿಮೆ ತುಂಬಾನೇ ಕಮ್ಮಿ ಕಷ್ಟ ಅದು ಸಿಗೋದು. ಬಟ್ ಅವಾಗ ಈಗ ಹೆಂಗೆ ನೀವು ಟೈಗರ್ಗೆ ಯಾವ ಥರ ಒಂದು ಜಡ್ಜ್ಮೆಂಟಲ್ಲಿ ಒಂದು ಆಬ್ಜೆಕ್ಟ್ ಅನ್ನೋ ಥರ ಕರಡಿಗೂ ಸೇಮ್ ಅದೇ ಥರನೇ ಇರುತ್ತಾ? ಹೌದು, ಸೇಮ್ ಇಟ್ಸ್ ದ ಸೇಮ್ ಥಿಂಗ್ ಎಲ್ಲ ಅದು. ಬಟ್ ಕರಡಿ ಪ್ರಾಬ್ಲಮ್ ಅದೇ ಹೇಳಿದ್ದು, ನೀವು ಜಿಪ್ಸಿಲಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಟೈಗರ್ ಸೈಡ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ದೂರದಿಂದ ನೋಡಿ ಓಡೋಟೋಗ್ತದೆ, ಅದು ಡೈರೆಕ್ಷನ್ ಚೇಂಜ್ ಮಾಡ್ಕೊಂಬರುತ್ತೆ. ಎಲಿಫೆಂಟು ಮತ್ತು ಕರಡಿ ಇದೆಯಲ್ಲ, ಹತ್ತಿರ ಬಂದ್ರೇ ಅದು ಕಾಣಿಸೋದು, ಗೊತ್ತಾಗೋದು, ಆವಾಗ ಸ್ಮೆಲ್ ಬಂದು ಅದು ಮಾಡೋದು. ಅಷ್ಟೊತ್ತಿಗೆ ಯು ಆರ್ ಆಲ್ರೆಡಿ ಇನ್ ಟು ದಟ್ ಸರ್ಕಲ್ ಆಫ್ ಫಿಯರ್ ಅದು. ಸೊ ಅದು ಯಾವ ಸರ್ಕಲ್ ಆಫ್ ಫಿಯರ್ ಅಂತ ಹೇಳ್ತೀವಲ್ಲ, ಅದ್ರ ಒಳಗಡೆ ಎಂಟರ್ ಆದ್ರಿ ಅಂತಂದರೆ ದೆನ್ ಇಟ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ಯು. ಅದು ಇರ್ರೆಸ್ಪೆಕ್ಟ್ ವೆದರ್ ಇನ್ ಜಿಪ್ಸಿ ಆರ್ ನಾಟ್. ಇಲ್ಲ, ಜಿಪ್ಸಿ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಆನ್ ಫುಟ್. ಆನ್ ಫುಟ್ ಇದ್ದಾಗ ದಿಸ್ ಇಸ್ ವೆರಿ ಡೇಂಜರಸ್. ಇದು ಕರಡಿ, ಎಲಿಫೆಂಟು ಸೇಮ್ ಥಿಂಗ್. ಎಲಿಫೆಂಟ್, ವೈ ಡು ಯು ಥಿಂಕ್ ಸೊ ಸರ್? ಸೊ ಎಲಿಫೆಂಟು ಲೈಕ್ ಇಫ್ ಯು ಆರ್ ಆನ್ ಫುಟ್, ಅದಕ್ಕೆ ಸ್ಮೆಲ್ ಬಂತು ಅಂತ ಅಂದರೆ ಇಟ್ ವಿಲ್ ಕಮ್ ಅಟ್ ಇಟ್ ಸೀಸ್ ಯು ಆಸ್ ಎ ಥ್ರೆಟ್ ಅದು. ಸೊ ಹೀಗಾಗಿ ದೇ ಇಮಿಡಿಯೇಟ್ಲಿ ಅಟ್ಯಾಕ್. ಸರ್ ಬಟ್ ಈಗ ಒಂದು ಹುಲಿ ಮನುಷ್ಯನ ತಿನ್ನುತ್ತೆ, ಎಲಿಫೆಂಟ್ ತಿನ್ನಲ್ಲ. ಇಲ್ಲ, ಎಲಿಫೆಂಟ್ ಬಂದು ಕ್ರಶ್ ಮಾಡ್ಬಿಡುತ್ತೆ ಅಷ್ಟೇ. ಇವು ಸೀನ್ ಅಲ್ಲ, ಕಾಲ ತುಳಿದು. ಕರಡಿ ಏನು ಮಾಡುತ್ತೆ? ಕರಡಿ ಅದು ಇದಿರುತ್ತಲ್ಲ, ಅದು ಒಂದು ಬಂದು ಹಿಂಗೆ ಪಂಜ ಹೊಡೆಯುತ್ತೆ ಅಂತಾರೆ ಅದು. ಓಕೆ, ಇಟ್ ವಿಲ್ ಕಮ್ ಆ್ಯಂಡ್ ಬೇಸಿಕಲಿ ರಿಪ್ ಆಫ್ ಯುವರ್ ಫೇಸ್. ಅದು ನಿಂತ್ಕೊಳ್ಳುತ್ತೆ, ಅದು ಇಟ್ ಅಟ್ಯಾಕ್ಸ್ ಇಟ್ ಸ್ಟ್ಯಾಂಡ್ಸ್ ಅಪ್ ಆನ್ ದ 2 legs ಅದು. ಸೊ ನಿಂತ್ಕೊಂಡ್ಬಿಟ್ಟು ನಾನು ಐ ಹ್ಯಾವ್ ಸೀನ್ ಪೀಪಲ್, ಇನ್ಫ್ಯಾಕ್ಟ್ ನೀವು ಇದ್ರ ಹತ್ರ ಹೋಗಿ, ಬೆಳ್ಳಾರಿ ಆ ಕಡೆಗೆ ನೀವು ದಾರೋಜಿ ಇದೆಯಲ್ಲ, ಅಲ್ಲೊಂದೆರಡು ಕಡೆಗೆ, ಪ್ಲಸ್ ಈವನ್ ಸುಮಾರು ಕಾಡುಗಳಿಗೆಲ್ಲ ಹೋಗ್ತೀನಲ್ಲ, ಸೊ ಅಲ್ಲೆಲ್ಲ ಐದರ್ ಫಾರೆಸ್ಟ್ ಹತ್ತಿರ ಇರೋ ವಿಲೇಜಸ್ಗಳಲ್ಲಿ ಎಷ್ಟೊಂದು ಕಡೆಗೆಲ್ಲ ಇನ್ಸಿಡೆಂಟ್ಸ್ ಇದೆ. ಸೊ ಅಲ್ಲೋಗಿ ನೀವು ನೋಡ್ಬೋದು, ಎಲ್ಲ ಆಪ್ರೇಷನ್ ಮಾಡೆಲ್ಲ ಮಾಡಿಸ್ಕೊಂಡಿರ್ತಾರೆ. ಎಷ್ಟೊಂದು ಜನದ್ದು ಫುಲ್ ತಲೆ ಸ್ಕಲ್ಲೇ ಓಪನ್ ಆಗಿರುತ್ತೆ, ಓಪನ್ ಆಗಿ ಆಮೇಲೆ ಸ್ಟಿಚ್ ಮಾಡಿ ಎಲ್ಲ ಫುಲ್, ಎಷ್ಟೊಂದೆಲ್ಲ ಫೇಸ್ ಎಲ್ಲ ಫುಲ್ ಡಿಸ್ಲೊಕೇಟ್ ಆಗಿರೋದು, ಸುಮಾರು ಇನ್ಸಿಡೆಂಟ್ಸ್ ಇದೆ ಆ ಥರ. ಸರ್ ಇಷ್ಟು ನಿಮ್ಮ ವರ್ಷದಲ್ಲಿ ಎನ್ಕೌಂಟರ್ಸ್ಗಳಾಗಿಲ್ವ ಸರ್ ನಿಮಗೆ? ಒಂದು ಎಲಿಫೆಂಟ್ಸ್ದು ಮಾಕ್ ಚಾರ್ಜ್ ಆಗುತ್ತೆ, ಅದು ಸುಮಾರಾಗಿದೆ. ಇಲ್ಲಿ ನಮ್ಮ ಕಬಿನಿ ಬಂಡೀಪುರಲ್ಲೇ ಸುಮಾರಾಗಿದೆ, ಕಾರ್ಬೆಟಲ್ಲಿ ಆಗಿದೆ, ಸುಮಾರು ಕಡೆಗಾಗಿದೆ ಮಾಕ್ ಚಾರ್ಜ್ ಅಂತಾರೆ. ಅದು ಮಾಕ್ ಚಾರ್ಜ್ ಅಂದರೆ ಏನು? ಸೊ ಮಾಕ್ ಚಾರ್ಜ್ ಅಂತಂದರೆ ಅದು ನಿಮಗೆ ಹೆದರ್ಸೋಕ್ಕೆ ನಿಮಗೆ ಅಟ್ಟಿಸ್ಕೊಂಬರುತ್ತೆ. ಅದು ವೆಹಿಕಲ್ ಹತ್ತಿರ ಬಂದುಬಿಟ್ಟು ಅದು ನಿಂತ್ಕೊಂಡ್ಬಿಡುತ್ತೆ. ಅದು ವೆಹಿಕಲ್ ಹತ್ತಿರ ಬಂದು ನಿಂತ್ಕೊಳ್ಳುತ್ತೆ ಅಥವಾ ಹೊರಟೋಗುತ್ತೆ ಸೈಡಿಗೆ. ಸೊ ಅಫ್ಕೋರ್ಸ್ ಅದು ಚಾರ್ಜ್ ಮಾಡಬೇಕಿದ್ರೇ ಇದರ ಡ್ರೈವರ್ ಅವ್ರಿಗೆ ಜನರಲಿ ಗೊತ್ತಾಗುತ್ತೆ, ನಮಗೂ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಆದರೆ 100% ನಮಗೆ ಗೊತ್ತಾಗಲ್ಲ. ರಿಯಲ್ ಚಾರ್ಜ್ ಯಾವುದು, ಮಾಕ್ ಚಾರ್ಜ್ ಯಾವುದು, ಆ್ಯಕ್ಚುಲಿ ಹಂಗೆ ಅಷ್ಟು ಈಸಿ ಗೊತ್ತಾಗಲ್ಲ ನಮಗೆ. ಸೊ ಮಾಕ್ ಚಾರ್ಜ್ ಅಂತ ಅಂದರೆ ಜಸ್ಟ್ ಇಟ್ ಮಾಕ್ಸ್ ಅದೇ ಗೊತ್ತಾಯಿತು. ಓಕೆ, ಸೊ ಜಸ್ಟ್ ಅಲ್ಲಿ ತನಕ ಹತ್ತಿರ ಬಂದು ಹೊರಟೋಗುತ್ತೆ. ಸೊ ಇನ್ಫ್ಯಾಕ್ಟ್ ಎಷ್ಟೊಂದು ಸಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಬಂಡೀಪುರ ಕಬಿನಿಗೆ ಹೋದಾಗಲ್ಲ ಅದು ನೋಡಿದ್ರೆ ಗೊತ್ತಾಗುತ್ತೆ. ಎಲಿಫೆಂಟ್ ನಾವು ನಮ್ಮ ಗಾಡೀಲೇ ಸುಮ್ಮನೆ ಕೂತಿರ್ತೀವಿ, ಅದು ಚಾರ್ಜ್ ಮಾಡುತ್ತೆ. ಅದು ಚಾರ್ಜ್ ಮಾಡ್ಕೊಂಡು ಬಂದಾಗಲೇ ಗೊತ್ತಾಗುತ್ತೆ ಅದು, ಇಲ್ಲ ದಿಸ್ ಮಾಕ್ ಚಾರ್ಜ್. ಎಷ್ಟೊಂದು ಸಲ ನಾವು ಗಾಡಿ ಮೂವು ಮಾಡಲ್ಲ, ಅಲ್ಲೇ ನಿಂತ್ಕೊಂಡಿರ್ತೀವಿ. ನಾವು ಹತ್ತಿರ ಬಂದು ವಾಪಸ್ ಹೊರಟೋದು, ಹತ್ತಿರ ಬಂದು ತಲೆ ಎಲ್ಲ ಶೇಕ್ ಮಾಡಿ ಕೂಗಾಡ್ಬಿಟ್ಟು ವಾಪಸ್ ಹೊರಟೋಗ್ತದೆ. ವಾಟ್ ಎಕ್ಸಾಕ್ಟ್ಲಿ ಈಸ್ ಇಟ್ ಟ್ರೈಂಗ್ ಟು ಕಮ್ಯುನಿಕೇಟ್? ಇಟ್ ಈಸ್ ಬೇಸಿಕಲಿ ಥ್ರೆಟ್ನಿಂಗ್ ಯು, ನನ್ನ ಏರಿಯಲ್ಲಿ ಬರಬೇಡ, ಹೋಗೋದು ಇಲ್ಲಿಂದ ಅಂತದ್ದು. ಸೊ ಇಟ್ಸ್ ಇನ್ ಇಂಡಿಕೇಶನ್. ಸೊ ದ್ಯಾಟ್ ಈಸ್ ವೆನ್ ಯು ಬೇಸಿಕಲಿ ಸ್ಟೆಪ್ ಬ್ಯಾಕ್. ಸೊ ಜಾಸ್ತಿ ಚಾಲೆಂಜ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಸೊ ದಿಸ್ ಆರ್ ಆಲ್ ದ ಬಿಹೇವಿಯರ್. ಸೊ ಈ ಥರ ನಾವು, ಸೊ ಎಲಿಫೆಂಟು ಆ ಥರ ಮಾಕ್ ಚಾರ್ಜ್ ಆಗಿದೆ ಹೊರತು ಎನಿ ಅದರ್ ಎನಿಮಲ್ ಅಲ್ಲ. ನಾವು ಸಫಾರಿಲಿ ಹೋದಾಗ ವಿ ಆರ್ ಆಲ್ವೇಸ್ ಕೇರ್ಫುಲ್, ವಿ ಮೇಂಟೈನ್ ದ ಡಿಸ್ಟೆನ್ಸ್. ಅದು ಪ್ಲಸ್ ಅಷ್ಟೆಲ್ಲ ಯಾವ ಕಾಡಲ್ಲೂ ಆ ಥರ ವಿ ನೆವರ್ ಗೋ ಆನ್ ಫುಟ್. ಇಟ್ ಈಸ್ ಆ ಥರ ನಾನು ಒಬ್ಬನೇ ಆಗಲಿ ಆ ಥರ ಕಾಡಲ್ಲಿ ನಡ್ಕೊಂಡು ಹೋಗೋದು ಅದು ಮಾಡಿಲ್ಲ. ಇದುವರೆಗೂ ಮಾಡಿಲ್ಲ ಸರ್? ಕಾಡಲ್ಲಿ ಹೋಗಿದ್ದೀನಿ, ಇದು ಆನ್ ಫುಟ್ ನಡ್ಕೊಂಡು ಹೋಗಿದ್ದೀನಿ ಕಾಡಲ್ಲಿ, ಸುಮಾರು ಕಾಡಲ್ಲೆಲ್ಲ. ಬಟ್ ವಿತ್ ಟ್ರೈನ್ಡ್ ಗಾರ್ಡ್ಸ್ ಆಗಲಿ, ಸೊ ವಿತ್ ದ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ, ಸೊ ಆ ಥರ ವಿತ್ ಪರ್ಮಿಷನ್ನು ಇನ್ ಅ ಪ್ರಾಪರ್ ಲೀಗಲ್ ವೇ ಸ್ವಲ್ಪ ಆ ಥರ ಎಂಟ್ರ್ ಆಗಿದ್ದೀನಿ. ವೇರ್ ವಿ ಟೇಕ್ ಅವರ್ ಪ್ರಾಪರ್ ಮೆಜರ್ಸ್, ಸೇಫ್ಟಿ ಮೆಜರ್ಸ್ ಎಲ್ಲ ಅದು ತೊಗೊಂಡೇ ಹೋಗೋದು ಆ ಥರ. ಅದರಲ್ಲಿ ಸರ್ ಈಗ ಒಂದು ಗೈಡು ಒಂದು ಆ ಕಾಡಲ್ಲಿರೋಂಥ ಪ್ರಾಣಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೋ ಅದೇ ಥರ ಆ ಪ್ರಾಣಿ ಎವ್ರಿ ಡೇ ಇವನು ಬಂದರೆ ಅವನು ಅರ್ಥ ಮಾಡ್ಕೊಂಡಿರಲ್ಲ. ಅದಾಗಲ್ಲ. ಅದು ಇನ್ಫ್ಯಾಕ್ಟ್ ಅದೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಇದೆ. ಯಾಕಂದರೆ ನಾನು ನೋಡಿರೋ ಪ್ರಕಾರನೇ ಈಗ ಎಷ್ಟೊಂದು ಕಡೆ ನಮ್ಮದು ಫಾರೆಸ್ಟ್ ಗಾರ್ಡ್ಸ್ಗಳೆಲ್ಲ ದೇ ಹ್ಯಾವ್ ಡೈಡ್. ಎಲಿಫೆಂಟ್ ಇದಾಗಲಿ, ಟೈಗರ್ ಅಟ್ಯಾಕ್ ಆಗಲಿ ಎಷ್ಟೊಂದು. ಸೊ ಒಂದೆರಡು ಕಡೆಗೆ ನಾನು ನೋಡಿದ್ದೀನಿ, ನಾನೇ ನೋಡಿದ್ದೀನಿ. ಒಂದಿಷ್ಟು ಕಾಡಲ್ಲಿ ಡಿಪಾರ್ಟ್ಮೆಂಟ್ ಅವರು ಹುಲಿ ಇರುತ್ತಲ್ಲ ಹತ್ರ, ಆನ್ ಫುಟ್ ಇರ್ತಾರೆ. ನಾವೇ ಎಷ್ಟೊಂದು ಸಲ ಹೇಳ್ತೀವಿ, ಸರ್ ಗಾಡೀಲಿ ಬಂದುಬಿಡಿ ಒಳಗಡೆಗೆ. ಓಕೆ, ಅಫ್ಕೋರ್ಸ್ ಕರ್ನಾಟಕದಲ್ಲೆಲ್ಲ ಹೊರಗಡೆ ಇದೆಲ್ಲ ಆಗಿರೋದು. ಸೊ ಅವರು ಅಯ್ಯೋ ಇಲ್ಲ ಸರ್ ಟೈಗರ್, ನಾವು ರೆಗ್ಯುಲರಾಗಿ ಪೆಟ್ರೋಲಿಂಗ್ ಹೋಗ್ತಾ ಇರ್ತೀವಿ, ನಡ್ಕೊಂಡು ಹೋಗ್ತಿರ್ತೀವಿ, ನಮ್ಮನ್ನು ನೋಡಿರುತ್ತೆ, ನಮಗೆಲ್ಲ ಗೊತ್ತದು, ನಮಗೇನು ಮಾಡಲ್ಲ ಅಂತ. ದಟ್ ಈಸ್ ಓವರ್ ಕಾನ್ಫಿಡೆನ್ಸ್. ಓಕೆ, ಸೊ ಎಟ್ ದ ಎಂಡ್ ಆಫ್ ದ ಡೇ ದೀಸ್ ಆರ್ ವೈಲ್ಡ್ ಅನಿಮಲ್ಸ್. ಓಕೆ, ಸೊ ಮನೇಲಿರೋ ಪೆಟ್ ನಾಯಿ ಮನೆಗೆ ಹೋದ ತಕ್ಷಣ ಬಾಲ ಅಲ್ಗಾಡ್ಸುತ್ತೆ, ನಮ್ಮನ್ನು ರೆಕಗ್ನೈಸ್ ಮಾಡಿ ನಮಗೆ ಬಂದು ಮುದ್ದು ಮಾಡುತ್ತೆ. ಅದು ಬರೀ ಪೆಟ್ ಡಾಗ್ಸು, ಪೆಟ್ ಅನಿಮಲ್ಸೇ ಹೊರತು ದೀಸ್ ಆರ್ ರಿಯಲ್ ವೈಲ್ಡ್ ಅನಿಮಲ್ಸ್.
ವೈಲ್ಡ್ ಆ್ಯನಿಮಲ್ಸಲ್ಲಿ ಇದು ನಮ್ಮದು ಪೆಟ್ ಇದು ನನ್ನ ದಿನ ರೆಗ್ಯುಲರಾಗಿ ನಾನು ನೋಡ್ತಾನೆ ಇರುತ್ತೆ ಇದು, ಸೊ ನಂಗೆ ಗೊತ್ತು ಇದು, ಅದೆಲ್ಲ ವರ್ಕ್ ಆಗೋದಿಲ್ಲ ಅದು. ಸೊ ಯು ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಅಬೌಟ್ ವೈಲ್ಡ್ ಆ್ಯನಿಮಲ್ಸು, ಗಿವ್ ದೆಮ್ ದಟ್ ಸ್ಪೇಸ್ ಅದು. ಸೊ ಅದು ಆಗಲ್ಲ ಅಂತಂದರೆ ಸುಮಾರು ಕಡೆ ಕಾನ್ಫ್ಲಿಕ್ಟ್ ಆಗಿದೆ. ನಾನೇ ನೋಡ್ದಂಗೆ ಸುಮಾರು ಜನ ಆಗಿದೆಯಾ? ಡ್ರೈವರ್ಸು, ರೇಂಜರ್ಸ್ ಎಲ್ಲ ದೇ ಹ್ಯಾವ್ ಬೀನ್ ಕಿಲ್ಡ್. ಎಷ್ಟೊಂದು ಕಡೆ ಆಗಿದೆ ಇನ್ಸಿಡೆಂಟ್ಸ್ ಬಿಕಾಸ್ ಆಫ್ ದಿಸ್ ಓವರ್ ಕಾನ್ಫಿಡೆನ್ಸ್. ಸರಿ, ದ ಸೇಮ್ ವೈಲ್ಡ್ ಆನಿಮಲ್ಸ್ ಇಫ್ ದೇ ಆರ್ ಒಂದು ಝೂ ಅಲ್ಲಿ ಸಾಕಿರ್ತಾರೆ ಅಂತ ಅನ್ಕೊಳ್ಳೋಣ, ಅವಾಗ ಅಟ್ ಲೀಸ್ಟ್ ವಿಲ್ ದೇ ಅಂಡರ್ಸ್ಟ್ಯಾಂಡ್ ದ ಸೈಕಾಲಜಿ ಆಫ್ ದ ಹ್ಯೂಮನ್? ನೋ. ಓ ಮೈ ಗಾಡ್. ದೇ ಆರ್ ವೈಲ್ಡ್ ಆನಿಮಲ್ಸ್, ಸೊ ದೇ ಆರ್ ನಾಟ್ ಪೆಟ್ಸ್. ಸೊ ವೇರಸ್ ಈ ಆನೆಗಳನ್ನು, ಕಾಡಾನೆಗಳನ್ನು ಟ್ರೈನ್ ಮಾಡಿ ಡೊಮೆಸ್ಟಿಕೇಟ್ ಮಾಡ್ತಾರಲ್ವಾ, ಕರೆಕ್ಟ್. ಈಗ ಯಾವುದೊಂದು ಮಠಕ್ಕೆ ಹೋಗ್ತೀವಿ, ಟ್ರೈನಿಂಗ್ ಥರ ಕೊಟ್ಟು ಅದು ಮಾಡ್ತಾರೆ ಹೊರತು ಅದು, ಬಟ್ ಸ್ಟಿಲ್ ಒಳಗಡೆ ಅದ್ರದ್ದು ಇನ್ಸ್ಟಿಂಕ್ಟ್ ಏನಿದೆ ಇಟ್ ಈಸ್ ಆಲ್ವೇಸ್ ದಟ್ ವೈಲ್ಡ್ ಅದು. ಓ ಯು ಮೀನ್ ಟು ಸೇ ಈಗ ಎಷ್ಟೊಂದು ಕಡೆ ಹೋದಾಗ ನಾವು ಆನೆಗಳು ನೋಡ್ತೀವಲ್ಲ, ಹೌದು, ಇಟ್ ಇಸ್ ಆನ್ ದ ಡಾಟೆಡ್ ಲೈನ್? ನೈ ನೆವರ್ ಗೋನ್ ಕ್ಲೋಸ್ ಟು ದಟ್, ಯಾವತ್ತೂ ಹೋಗಲ್ಲ ನಾನು. ಓ ಮೈ ಗಾಡ್, ವಾಟ್ ಯು ಸೇಯಿಂಗ್ ಸರ್? ಹೋಗ್ತಾರೆ, ಹೋಗ್ಬಿಟ್ಟು ಎಲ್ಲ ಮುಟ್ಟಲ್ಲ ಮಾಡ್ತಾರಲ್ಲ, ನಾನು ಮಾಡೀನದು. ಸೊ ನಾನು ಎಷ್ಟೊಂದು ಸಲ ವೆಹಿಕಲಲ್ಲಿ ಜಿಪ್ಸಿಲಿ ಇರಬೇಕಿದ್ರೆ ಅಲ್ಲಿ ಪೆಟ್ರೋಲಿಂಗಿಗೆ ಯೂಸ್ ಮಾಡ್ತಾರೆ ಆನೆಗಳನ್ನು. ಓಕೆ, ಸೊ ಅದು ಆ ಮಾಹೋತ್ ಇರ್ತಾನೆ ಅದ್ರ ಮೇಲೆ. ಸೊ ಅವ್ನು ಬಂದಾಗ ನಾವು ಪೆಟ್ ಮಾಡಿದ್ದೀವಿ, ಅದಕ್ಕೆ ಬಾಳೆಹಣ್ಣು ಕೊಡ್ತೀವಿ, ಆ್ಯಪಲ್ ಕೊಡ್ತೀವಿ, ಅದೆಲ್ಲ ಕೊಡ್ತೀವಿ. ಸೊ ಆವಾಗ ವಿ ನೋ ಎಟ್ ದಿಸ್ ಮೂಮೆಂಟ್ ಎಲಿಫೆಂಟ್ ಇಸ್ ಫೈನ್ ಅದು, ಯಾಕಂದ್ರೆ ಮಾಹೋತು ಜೊತೆಗಿರ್ತಾನೆ. ಸೊ ಅದಕ್ಕೆ ಮಸ್ತ್ ಅಂತ ಹೇಳ್ತೀವಲ್ಲ. ಸೊ ಆನೆಗೆ ಮದ್ದು ಬಂದಾಗ ದಟ್ ಟೈಮ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಮಾಹೋತ್ ಹಿಮ್ಸೆಲ್ಫ್ ಈಸ್ ವೆರಿ ಕೇರ್ಫುಲ್, ಹತ್ರ ಹೋಗೋದಿಲ್ಲ. ಸೊ ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಅದಕ್ಕೆ ಮಸ್ತ್ ಬಂದಿದ್ದಾಗ. ಮಸ್ತ್ ಅಂದರೆ ಏನು ಸರ್ ಆ್ಯಕ್ಚುಲಿ? ಸೊ ಅದಕ್ಕೆ ಬೇಸಿಕಲಿ ಲೈಕ್ ಸೀಸನಲ್ಲಿ ಇರೋದು. ಸೊ ಇಲ್ಲಿ ಸೈಡಿಂದ ಇಲ್ಲಿ ಸೊ ಇದು ಲಿಕ್ವಿಡ್ ಫ್ಲೋ ಆಗುತ್ತೆ. ಓಕೆ, ಸೊ ದಟ್ ಈಸ್ ವೆನ್ ದೇ ಆರ್ ಅಟ್ ದೇರ್ ಮೋಸ್ಟ್ ಅಗ್ರೆಸಿವ್ ಬಿಹೇವಿಯರ್ ಆವಾಗ. ಸೊ ನೀವು ಎಷ್ಟೊಂದು ಕಡೆ ನೋಡುತ್ತೀರ ನೀವು, ಈಗ ಕೇರಳ ಆಗಲಿ ಎಷ್ಟೊಂದು ಕಡೆ ಟೆಂಪಲ್ ಎಲಿಫೆಂಟ್ಸ್ ಎಲ್ಲ ಇದಕ್ಕೆ ರಥೋತ್ಸವ ಆಗಲಿ ಅದಕ್ಕೆ ಯೂಸ್ ಮಾಡ್ತಾ ಇರ್ತಾರಲ್ಲ. ಸೊ ಅಲ್ಲಿ ಮಾಡ್ತಿರ್ಬೇಕಾದ್ರೆ ನೀವು ನೋಡ್ತೀರ, ಹೋಗ್ಬಿಟ್ಟು ಕಾರ್ಗಳು ಹೊಡೆಯೋದಾಗಲಿ ಅಥವಾ ಮಾವತ್ಗೆ ಅಟ್ಯಾಕ್ ಮಾಡೋದಾಗಲಿ ಎಲ್ಲ ನೋಡ್ತಿರಲ್ಲ. ಸೊ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದಟ್. ಅದು ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಎಷ್ಟೇ ನೀವು ಅದನ್ನು ಟೇಮ್ ಮಾಡ್ತೀವಿ, ಏನೇ ಮಾಡ್ತೀವಿ ಅಂದರೂ ಒಳಗಡೆ ವೈಲ್ಡ್ ಇನ್ಸ್ಟಿಂಕ್ಟ್ ಯಾವತ್ತೂ ಹೋಗೋದಿಲ್ಲ. ಇಟ್ ಈಸ್ ಆಲ್ವೇಸ್ ದೇರ್. ಅದು ಇವನ್ ಇದೇ ತೊಗೊಳ್ಳಿ, ಸರ್ಕಸ್ ಟೈಗರ್ಸ್ಗಳದ್ದು ಎಷ್ಟೊಂದು ಇನ್ಸಿಡೆಂಟ್ಸ್ ನೀವು ಸಾಯಿಸಿರೋದು. ಸೊ ಅದು ವೈಲ್ಡ್ ಇನ್ಸ್ಟಿಂಕ್ಟ್ ಅದು. ಸೊ ದಟ್ ಈಸ್ ವೇರ್ ಯು ಹ್ಯಾವ್ ಟು ಟ್ರೀಟ್ ದೆಮ್ ವಿತ್ ರೆಸ್ಪೆಕ್ಟ್. ಅದು ದೇ ಕ್ಯಾನ್ ನೆವರ್ ಬಿಕಮ್ ಯುವರ್ ಪೆಟ್ಸ್.